ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವು ಕೇಸ್ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಈಗ ಅದನ್ನು ಸಿಐಡಿಗೆ ವಹಿಸಿ ಸರ್ಕಾರ ಅಧಿಕೃತ ಆದೇಶ ಕೊಟ್ಟಿದೆ. ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವು ಕೇಸು ಸಿಐಡಿಗೆ ಸರ್ಕಾರ ಅಧಿಕೃತ ಆದೇಶ ತಕ್ಷಣವೇ ಎಚ್ಚೆತ್ತುಕೊಂಡಿದೆ ಅಂತ ಅನಿಸುತ್ತೆ. ಪರಶುರಾಮ್ ಪತ್ನಿ ಶ್ವೇತಾ ಆರೋಪ ಮಾಡಿದ ಬೆನ್ನಲ್ಲೇ ಸಿಐಡಿಗೆ ವಹಿಸಲಾಗಿದೆ. ಈ ಸುದ್ದಿಯನ್ನು ನಾವು ನಿರಂತರವಾಗಿ ಸುದ್ದಿ ಮಾಡಿದ್ವಿ ರಿಪಬ್ಲಿಕ್ ಕನ್ನಡ. ಈಗ ಶಾಸಕ ಚೆನ್ನಾರೆಡ್ಡಿ ಮತ್ತು ಅವರ ಮಗನ ಮೇಲೆ ಒಂದು ದೊಡ್ಡ ಆರೋಪ ಇದೆ. 30 ಲಕ್ಷ ಕೇಳಿದ್ರು. ಈ ಹಿಂದೆ ಕೂಡ 30 ಲಕ್ಷ ಕೊಟ್ಟು ಅಲ್ಲಿಗೆ ಬಂದಿದ್ರು. ಒಂದು ಕಡೆ ಲಂಚ ಕೇಳಿದ್ರು, ಲಂಚ ಕೊಟ್ಟರು ಅನ್ನೋದೊಂದು ಆರೋಪ. ಮತ್ತೊಂದು ಕಡೆ ಈ ಥರ 30 ಲಕ್ಷ ಲಂಚ, ಅದು ಕೂಡ ಯಾದಗಿರಿ ನಗರ ಠಾಣೆ ಅಂತ PSI ಪೋಸ್ಟ್ಗಳಿಗೆ ಅಂತಂದಾಗ ಸಾಕಷ್ಟು ಅನುಮಾನಗಳು ಈ ವ್ಯವಸ್ಥೆಯ ಬಗ್ಗೆ ಹುಟ್ಟುಕೊಳ್ಳುತ್ತೆ. ಬನ್ನಿ, ಈಗ ಸಿದ್ದರಾಮಯ್ಯ ಸರ್ಕಾರದ ಮೇಲೇ ಬರೋದಿದೆ. ಯಾಕಂದರೆ ಶಾಸಕ ಲಂಚ ಕೇಳಿದ್ರು ಅನ್ನುವಂಥದ್ದು, ಅವರ ಮೇಲೆ FIR ಆಗಿದೆ. FIR ಆದ ತಕ್ಷಣ ಅವರೀಗ ನಾಪತ್ತೆಯಾಗಿದ್ದಾರೆ. ಚೆನ್ನಾರೆಡ್ಡಿ ಮತ್ತು ಅವರ ಪುತ್ರ. PSI ಪರಶುರಾಮ್ ಅವರು ನಗರ ಠಾಣೆಯಲ್ಲಿ PSI ಆಗಿದ್ದರು. ಕಳೆದ 7 ತಿಂಗಳಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಬೇರೆ ಠಾಣೆಗೆ ವರ್ಗಾವಣೆ ಮಾಡಲಾಗ್ತಾ ಇದೆಯಂತೆ. ಪರಿಪರಿಯಾಗಿ ಬೇಡಿಕೊಂಡ್ರಂತೆ. ಆನಂತರ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಕೂಡ ಕರೆ ಮಾಡಿ ಹೇಳಿದ್ರಂತೆ. ಪ್ರಿಯಾಂಕ್ ಖರ್ಗೆ ಅವರು ಇಲ್ಲ, ನಿಮ್ಮನ್ನು ನಾವು ಕರ್ಸ್ಕೊತೀವಿ ನೆಕ್ಸ್ಟ್ ಅನ್ನುವಂಥ ಸಾಂತ್ವನದ ಮಾತನ್ನು ಕೂಡ ಹೇಳಿದ್ರಂತೆ. ಹಾಗಿದ್ರೆ ಆಗಿದ್ದಾದರೂ ಏನು? ಅವರ ಪತ್ನಿ ಒಂದು ಆರೋಪವನ್ನು ಮಾಡಿದ್ದಾರೆ. ನೇರ ಆರೋಪ ಶಾಸಕರ ಮೇಲೆ ಮಾಡಿದ್ದಾರೆ. ಈಗ ಸರ್ಕಾರ ಅದನ್ನು CIDಗೆ ವಹಿಸಿದೆ ಕೂಡ. ಬನ್ನಿ, ಸ್ಥೂಲವಾಗಿ ಮತ್ತೊಮ್ಮೆ ಏನಾಯಿತು ಯಾದಗಿರಿಯಲ್ಲಿ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಮಗ ಸನ್ನಿಗೌಡ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಹಗಲು ರಾತ್ರಿ ಹೆಂಡತಿ ಮಕ್ಕಳನ್ನ ಬಿಟ್ಟು ದುಡಿತೀರಾ? ಯಾರಿಗೋಸ್ಕರ? MLAಗೋಸ್ಕರ ದುಡಿತೀರಾ? ಎಷ್ಟು ದಿನ MLAಗೆ ಊಟ ಹಾಕ್ತೀರಾ? FIR ದಾಖಲಿಸಿಕೊಂಡು ನ್ಯಾಯ ಕೊಡಿಸಿ ಎಂದು ಆಗ್ರಹಿಸಿದ್ದಾರೆ. 30 to 40 lakhs ತನಕ ಕೇಳಿದ್ದಾರೆ. ಕೊಡೋರು ಕೊಡ್ತಾರೆ ಸರ್, ಕೊಡದೇ ಇರೋರು MLA ಮಗ ಸರ್, ಅವರಿಬ್ಬರನ್ನ ಕರೆಸಿ FIR ಆಗಬೇಕು, ಅವ್ರು ಅರೆಸ್ಟ್ ಆಗಬೇಕು. ದೃಶ್ಯ 5 ನ್ಯಾಯಕ್ಕಾಗಿ ಬೀದಿಗಿಳಿದ PSI ಪರಶುರಾಮ್ ಅನುಮಾನಾಸ್ಪದ ಸಾವು ಕೇಸ್ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಈಗ ಅದನ್ನು CIDಗೆ ವಹಿಸಿ ಸರ್ಕಾರ ಅಧಿಕೃತ ಆದೇಶ ಕೊಟ್ಟಿದೆ. PSI ಪರಶುರಾಮ್ ಅನುಮಾನಾಸ್ಪದ ಸಾವು ಕೇಸು CIDಗೆ ಸರ್ಕಾರ ಅಧಿಕೃತ ಆದೇಶ ತಕ್ಷಣವೇ ಎಚ್ಚೆತ್ತುಕೊಂಡಿದೆ ಅಂತ ಅನಿಸುತ್ತೆ. ಪರಶುರಾಮ್ ಪತ್ನಿ ಶ್ವೇತಾ ಆರೋಪ ಮಾಡಿದ ಬೆನ್ನಲ್ಲೇ ಸಿಐಡಿಗೆ ವಹಿಸಲಾಗಿದೆ. ಈ ಸುದ್ದಿಯನ್ನು ನಾವು ನಿರಂತರವಾಗಿ ಸುದ್ದಿ ಮಾಡಿದ್ವಿ ರಿಪಬ್ಲಿಕ್ ಕನ್ನಡ. ಈಗ ಶಾಸಕ ಚೆನ್ನಾರೆಡ್ಡಿ ಮತ್ತು ಅವರ ಮಗನ ಮೇಲೆ ಒಂದು ದೊಡ್ಡ ಆರೋಪ ಇದೆ. 30 ಲಕ್ಷ ಕೇಳಿದ್ರು. ಈ ಹಿಂದೆ ಕೂಡ 30 ಲಕ್ಷ ಕೊಟ್ಟು ಅಲ್ಲಿಗೆ ಬಂದಿದ್ರು. ಒಂದು ಕಡೆ ಲಂಚ ಕೇಳಿದ್ರು, ಲಂಚ ಕೊಟ್ಟರು ಅನ್ನೋದೊಂದು ಆರೋಪ. ಮತ್ತೊಂದು ಕಡೆ ಈ ಥರ 30 ಲಕ್ಷ ಲಂಚ, ಅದು ಕೂಡ ಯಾದಗಿರಿ ನಗರ ಠಾಣೆ ಅಂತ PSI ಪೋಸ್ಟ್ಗಳಿಗೆ ಅಂತಂದಾಗ ಸಾಕಷ್ಟು ಅನುಮಾನಗಳು ಈ ವ್ಯವಸ್ಥೆಯ ಬಗ್ಗೆ ಹುಟ್ಟುಕೊಳ್ಳುತ್ತೆ. ಬನ್ನಿ, ಈಗ ಸಿದ್ದರಾಮಯ್ಯ ಸರ್ಕಾರದ ಮೇಲೇ ಬರೋದಿದೆ. ಯಾಕಂದರೆ ಶಾಸಕ ಲಂಚ ಕೇಳಿದ್ರು ಅನ್ನುವಂಥದ್ದು, ಅವರ ಮೇಲೆ FIR ಆಗಿದೆ. FIR ಆದ ತಕ್ಷಣ ಅವರೀಗ ನಾಪತ್ತೆಯಾಗಿದ್ದಾರೆ. ಚೆನ್ನಾರೆಡ್ಡಿ ಮತ್ತು ಅವರ ಪುತ್ರ. PSI ಪರಶುರಾಮ್ ಅವರು ನಗರ ಠಾಣೆಯಲ್ಲಿ PSI ಆಗಿದ್ದರು. ಕಳೆದ 7 ತಿಂಗಳಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಬೇರೆ ಠಾಣೆಗೆ ವರ್ಗಾವಣೆ ಮಾಡಲಾಗ್ತಾ ಇದೆಯಂತೆ. ಪರಿಪರಿಯಾಗಿ ಬೇಡಿಕೊಂಡ್ರಂತೆ. ಆನಂತರ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಕೂಡ ಕರೆ ಮಾಡಿ ಹೇಳಿದ್ರಂತೆ. ಪ್ರಿಯಾಂಕ್ ಖರ್ಗೆ ಅವರು ಇಲ್ಲ, ನಿಮ್ಮನ್ನು ನಾವು ಕರ್ಸ್ಕೊತೀವಿ ನೆಕ್ಸ್ಟ್ ಅನ್ನುವಂಥ ಸಾಂತ್ವನದ ಮಾತನ್ನು ಕೂಡ ಹೇಳಿದ್ರಂತೆ. ಹಾಗಿದ್ರೆ ಆಗಿದ್ದಾದರೂ ಏನು? ಅವರ ಪತ್ನಿ ಒಂದು ಆರೋಪವನ್ನು ಮಾಡಿದ್ದಾರೆ. ನೇರ ಆರೋಪ ಶಾಸಕರ ಮೇಲೆ ಮಾಡಿದ್ದಾರೆ. ಈಗ ಸರ್ಕಾರ ಅದನ್ನು CIDಗೆ ವಹಿಸಿದೆ ಕೂಡ. ಬನ್ನಿ, ಸ್ಥೂಲವಾಗಿ ಮತ್ತೊಮ್ಮೆ ಏನಾಯಿತು ಯಾದಗಿರಿಯಲ್ಲಿ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ.
ಎಲ್ಲರೂ ಕಾಲು ಹಿಡ್ಕಂತ ನಿಮ್ಮನ್ನ ನನ್ನ ಮಗನ ಕರ್ಕೊಂಡ್ಬಂದು ಮಗ ಸನ್ನಿಗೌಡ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಹಗಲು ರಾತ್ರಿ ಹೆಂಡತಿ ಮಕ್ಕಳನ್ನ ಬಿಟ್ಟು ದುಡಿತೀರಾ? ಯಾರಿಗೋಸ್ಕರ? MLAಗೋಸ್ಕರ ದುಡಿತೀರಾ? ಎಷ್ಟು ದಿನ MLAಗೆ ಊಟ ಹಾಕ್ತೀರಾ? FIR ದಾಖಲಿಸಿಕೊಂಡು ನ್ಯಾಯ ಕೊಡಿಸಿ ಎಂದು ಆಗ್ರಹಿಸಿದ್ದಾರೆ. 30 to 40 lakhs ತನ ಕೇಳಿದ್ದಾರೆ. ಕೊಡೋರು ಕೊಡ್ತಾರೆ ಸರ್, ಕೊಡದೇ ಇರೋರು MLA ಮಗ ಸರ್. ಅವರಿಬ್ಬರನ್ನ ಕರೆಸಿ FIR ಆಗಬೇಕು, ಅವ್ರು ಅರೆಸ್ಟ್ ಆಗಬೇಕು. ದೃಶ್ಯ 5 ನ್ಯಾಯ. PSI ಪರಶುರಾಮ್ ಅನುಮಾನಾಸ್ಪದ ಸಾವು ಕೇಸ್ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಈಗ ಅದನ್ನು CIDಗೆ ವಹಿಸಿ ಸರ್ಕಾರ ಅಧಿಕೃತ ಆದೇಶ ಕೊಟ್ಟಿದೆ. PSI ಪರಶುರಾಮ್ ಅನುಮಾನಾಸ್ಪದ ಸಾವು ಕೇಸು CIDಗೆ ಸರ್ಕಾರ ಅಧಿಕೃತ ಆದೇಶ ತಕ್ಷಣವೇ ಎಚ್ಚೆತ್ತುಕೊಂಡಿದೆ ಅಂತ ಅನಿಸುತ್ತೆ. ಪರಶುರಾಮ್ ಪತ್ನಿ ಶ್ವೇತಾ ಆರೋಪ ಮಾಡಿದ ಬೆನ್ನಲ್ಲೇ CIDಗೆ ವಹಿಸಲಾಗಿದೆ. ಈ ಸುದ್ದಿಯನ್ನು ನಾವು ನಿರಂತರವಾಗಿ ಸುದ್ದಿ ಮಾಡಿದ್ವಿ ರಿಪಬ್ಲಿಕ್ ಕನ್ನಡ. ಈಗ ಶಾಸಕ ಚೆನ್ನಾರೆಡ್ಡಿ ಮತ್ತು ಅವರ ಮಗನ ಮೇಲೆ ಒಂದು ದೊಡ್ಡ ಆರೋಪ ಇದೆ. 30 ಲಕ್ಷ ಕೇಳಿದ್ರು. ಈ ಹಿಂದೆ ಕೂಡ 30 ಲಕ್ಷ ಕೊಟ್ಟು ಅಲ್ಲಿಗೆ ಬಂದಿದ್ರು. ಒಂದು ಕಡೆ ಲಂಚ ಕೇಳಿದ್ರು, ಲಂಚ ಕೊಟ್ಟರು ಅನ್ನೋದೊಂದು ಆರೋಪ. ಮತ್ತೊಂದು ಕಡೆ ಈ ಥರ 30 ಲಕ್ಷ ಲಂಚ, ಅದು ಕೂಡ ಯಾದಗಿರಿ ನಗರ ಠಾಣೆ ಅಂತ PSI ಪೋಸ್ಟ್ಗಳಿಗೆ ಅಂತಂದಾಗ ಸಾಕಷ್ಟು ಅನುಮಾನಗಳು ಈ ವ್ಯವಸ್ಥೆಯ ಬಗ್ಗೆ ಹುಟ್ಟುಕೊಳ್ಳುತ್ತೆ. ಬನ್ನಿ, ಈಗ ಸಿದ್ದರಾಮಯ್ಯ ಸರ್ಕಾರದ ಮೇಲೇ ಬರೋದಿದೆ. ಯಾಕಂದರೆ ಶಾಸಕ ಲಂಚ ಕೇಳಿದ್ರು ಅನ್ನುವಂಥದ್ದು, ಅವರ ಮೇಲೆ FIR ಆಗಿದೆ. FIR ಆದ ತಕ್ಷಣ ಅವರೀಗ ನಾಪತ್ತೆಯಾಗಿದ್ದಾರೆ. ಚೆನ್ನಾರೆಡ್ಡಿ ಮತ್ತು ಅವರ ಪುತ್ರ. PSI ಪರಶುರಾಮ್ ಅವರು ನಗರ ಠಾಣೆಯಲ್ಲಿ PSI ಆಗಿದ್ದರು. ಕಳೆದ 7 ತಿಂಗಳಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಬೇರೆ ಠಾಣೆಗೆ ವರ್ಗಾವಣೆ ಮಾಡಲಾಗ್ತಾ ಇದೆಯಂತೆ. ಪರಿಪರಿಯಾಗಿ ಬೇಡಿಕೊಂಡ್ರಂತೆ. ಆನಂತರ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಕೂಡ ಕರೆ ಮಾಡಿ ಹೇಳಿದ್ರಂತೆ. ಪ್ರಿಯಾಂಕ್ ಖರ್ಗೆ ಅವರು ಇಲ್ಲ, ನಿಮ್ಮನ್ನು ನಾವು ಕರ್ಸ್ಕೊತೀವಿ ನೆಕ್ಸ್ಟ್ ಅನ್ನುವಂಥ ಸಾಂತ್ವನದ ಮಾತನ್ನು ಕೂಡ ಹೇಳಿದ್ರಂತೆ. ಹಾಗಿದ್ರೆ ಆಗಿದ್ದಾದರೂ ಏನು? ಅವರ ಪತ್ನಿ ಒಂದು ಆರೋಪವನ್ನು ಮಾಡಿದ್ದಾರೆ. ನೇರ ಆರೋಪ ಶಾಸಕರ ಮೇಲೆ ಮಾಡಿದ್ದಾರೆ. ಈಗ ಸರ್ಕಾರ ಅದನ್ನು CIDಗೆ ವಹಿಸಿದೆ ಕೂಡ. ಬನ್ನಿ, ಸ್ಥೂಲವಾಗಿ ಮತ್ತೊಮ್ಮೆ ಏನಾಯಿತು ಯಾದಗಿರಿಯಲ್ಲಿ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಎಲ್ಲರೂ ಕಾಲು ಹಿಡ್ಕಂತ ನಿಮ್ಮನ್ನ ನನ್ನ ಮಗನ ಕರ್ಕೊಂಡ್ಬಂದು ಮಗ ಸನ್ನಿಗೌಡ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಹಗಲು ರಾತ್ರಿ ಹೆಂಡತಿ ಮಕ್ಕಳನ್ನ ಬಿಟ್ಟು ದುಡಿತೀರಾ? ಯಾರಿಗೋಸ್ಕರ? MLAಗೋಸ್ಕರ ದುಡಿತೀರಾ? ಎಷ್ಟು ದಿನ MLAಗೆ ಊಟ ಹಾಕ್ತೀರಾ? FIR ದಾಖಲಿಸಿಕೊಂಡು ನ್ಯಾಯ ಕೊಡಿಸಿ ಎಂದು ಆಗ್ರಹಿಸಿದ್ದಾರೆ. 30 to 40 lakhs ತನ ಕೇಳಿದ್ದಾರೆ. ಕೊಡೋರು ಕೊಡ್ತಾರೆ ಸರ್, ಕೊಡದೇ ಇರೋರು MLA ಮಗ ಸರ್. ಅವರಿಬ್ಬರನ್ನ ಕರೆಸಿ FIR ಆಗಬೇಕು, ಅವ್ರು ಅರೆಸ್ಟ್ ಆಗಬೇಕು. ದೃಶ್ಯ 5 ನ್ಯಾಯ.